ಟಚಪ್ಪ ಸರ್, ನಮ್ಗೆ ದೊಡ್ಡ ರಿಪೋರ್ಟ್ರು ಅಂತ ನನ್ಗೆ ಎಷ್ಟು ಹೆಸರಿದೆ, ಒಬ್ಬ ಟಚಪ್ ಬಾಯಿ ಕೊಡಲ್ಲ ಇಲ್ಲಿ ನಮ್ಗೆ. ಹಿಂಸೆ ಆಗ್ತಾ ಇದೆ. ನಮಸ್ಕಾರ. 999x7 ಟಿವಿಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನೀವು ಕಾಯ್ತಾ ಇರ್ತೀರ, ಈ ನಮ್ಮ ಸರ್ಕಾರದವರು ಮಾಡ್ತಕ್ಕಂಥ ಒಂದು ದುರಂತಗಳೇನಿದೆ, ಈ ನಮ್ಮ ಜನರ ನಡುವೆ ಆಗ್ತಕ್ಕಂತಹ ಒಂದು ಅವ್ಯವಸ್ಥೆಗಳೇನಿದೆ, ಇದನ್ನೆಲ್ಲ ನಾವು ಒಂದು ನಿಲ್ಲಿಸಿ ಒಂದು ಒಳ್ಳೆಯ ಸ್ಥಾನಕ್ಕೆ ನಾವು ತರಬೇಕು ಅನ್ನತಕ್ಕಂಥದ್ದೇ ನಮ್ಮ ಉದ್ದೇಶ. ಆದರೆ ಇವತ್ತು ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನನ್ನ ಕೊಲಿಗನ್ನ ನಾನು ಒಂದು ಆಶ್ರಮದ ಹತ್ರ ಕಳಿಸಿದ್ದೆ. ಈಗ ಬನ್ನಿ ನೇರವಾಗಿ ನಮ್ಮ ಕೊಲಿಗ್ ಜೊತೆ ಮಾತಾಡೋಣ. ಹಲೋ ಕೊಲಿಗ್. ಸರಿ, 2 ಇಡ್ಲಿಕ್ಕೆ ಸರ್. 2 ಚೆನ್ನಾಗಿತ್ತು. ಅಯ್ಯೋ ಮೊನ್ನೆ ಹೋಯ್ತಾ ಕೊಡೋದ್ನಲ್ಲ, ಸಾಕತ್ತಾಗಿತ್ತು. ಚಟ್ನಿ ಜಾಸ್ತಿ ಇರ್ಲಿ. ಕೊಲಿಗ್ ಜಾಸ್ತಿ ಹಾಕಿ. ಸಿದ್ದಿಗ ಮುದವಿ ಲೈನ್ ನಡೀತಾ ಇದ್ದಾಳಿ, ಅದೇನ್ ಇಡ್ಲಿ ಪಡ್ಲಿ ಕೇಳ್ಕೊಂಡ್ ನೀನು? ಸರ್ ಇಲ್ಲಿ ಏನ್ ನಡೀತಾ ಇದ್ರೆ ರೋಡಲ್ಲಿ ಬಹಳ ಬಸ್ಗಳು, ನಿಲ್ಲಿಸ್ಲಾ? ನಾನು ಪ್ರಶ್ನೆನ ಕೇಳೋದ ಮೇಲೆ ನೀವು ಉತ್ತರನ ಹೇಳಬೇಕು. ಈ ತರ ಏನಾದ್ರೂ ಮುಂಚೆನೆ ನೀವು ಹೇಳಿದ್ರೆ ನಾನು ಕ್ರಮನ ತೆಗೆದುಕೊಳ್ಬೇಕಾಗುತ್ತೆ. ಅಲೋ, 2 ಅಲೋ ಅಲ್ಲ, ಅದಾದ್ಮೇಲೆ ಕ್ಯಾಚಿನ್ ಕಿತ್ತಾಕಿಸ್ತೀನಿ. ಸರಿ ಹೇಳ ಸರ್. ಹೇಳಿ ಸರ್. ಈಗ ಬನ್ನಿ ಕೊಲಿಗ, ಅಲ್ಲಿ ಏನ್ ನಡೀತಾ ಇದೆ ಅನ್ನತಕ್ಕಂಥದ್ದನ್ನ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡ್ತೀರಾ? ಅಲ್ಲಿ ಏನ್ ಆಯ್ತಾ ಇದೆ ಅಂತ, ಅಲ್ಲಿ ನಡೀತಾ ಇರತಕ್ಕಂತಹ ಒಂದು ಸಮಸ್ಯೆನ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಇಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಇಡ್ಲಿ ತಿನ್ನಕ್ಕೆ ಓಸಿ ಜನ ಬರ್ತಾ ಇಲ್ಲ, ಮಾತ್ರ ಮೈಸೂರು ಕಡೆಯಿಂದ ಬಂದವರು ಬರ್ತಾರೆ, ರಾಮನಗರದಿಂದನೂ ಬರ್ತಾರೆ, ಆಮೇಲೆ ಚಾಟ್ಪಟ್ಟದಿಂದನೂ ಬರ್ತಾರೆ. ಅದೆಲ್ಲಿಂದ ಸುಮ್ಮನೆ ನೇಸ್ಬಿಟ್ಟು ತಿಂತಲೇ ಇರ್ತಾರೆ ತಗೆ. ನಾನು ಸಾಕು, ನಾನು ತಿಂದ ಎಷ್ಟು ಚೆನ್ನಾಗಿ ಇಡ್ಲಿ ಮಾತ್ರ ಬಹಳ ಟೇಸ್ಟ್. ಇವತ್ತು ನಾವು ಮಾತಾಡ್ಬೇಕಾಗಿರತಕ್ಕಂತ ವಿಷಯ ಬಂದು ಆಶ್ರಮದ್ದು. ನೀನು ಬಿಡ್ದಿ ಇಡ್ಲಿ ತಿನ್ನಕ್ಕೆ ಯಾಕೆ ಹೋಗಿದೆ? ಹಂಗಲ್ಲಕಲ್ಲ, ಸಾಯಂಕಾಲ ಗಂಟೆ ಎಪಿಸೋಡ್ ಬರ್ಬೇಕು ತಾನೆ, ಅದಕ್ಕೆ ಬಿಡದಿಯಿಂದ ಆಶ್ರಮ ಗಂಟೆ ಹೋಗವ ಅಂತ ಹಿಂಗ್ ಮಾಡ್ದೆ. ಹಾಕದ್ದೆ 5 ಸಲ ಹಾಕಂದು ಸಂದೆ ತುಂಬುಸ್ಮ ಸ್ಟ್ರೈಟ್ ಆಗಿ ಇದ್ರ ತಕ್ಕ ಹೋಗು. ದೈವ ಕಳ, ನೀವು ನೇರವಾಗಿ ನಿಮ್ಮ ಆಶ್ರಮಕ್ಕೆ ಹೋಗ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಏನಾಗಿದೆ, ದೊಡ್ಡ ಒಂದು ಕಾಂಪೌಂಡ್ ಕಾಣಿಸ್ತಾ ಇದೆ. ನಿಮಗೆ ನೋಡ್ತಾ ಇರಬಹುದು, ನಿಮ್ಗೆ ಕಾಣಿಸ್ತಾ ಇರುವಂತಹ ಈ ದೊಡ್ಡ ಕಾಂಪೌಂಡ್ ಬಹಳ ದೊಡ್ಡದಿದೆ. ಯಾರು ಸಹ ದಾಟಕ್ ಸಹ ಆಗೋದಿಲ್ಲ. ಗೇಟ್ಗೆ ತುಂಬಾ ದೊಡ್ಡ ಬೀಗ ಹಾಕಿದ್ರೆ ಅಲ್ಲಿ ಹೋಗಕ್ಕಾಗಲ್ಲ. 2 ತೆಂಗಿನ ಮರಗಳಿದೆ. ತೆಂಗಿನ ಮರದಲ್ಲಂತೂ ಬಹಳ ತೆಂಗಿನಕಾಯಿಗಳು ಹಾಗೂ ಎಳ್ನೀರುಗಳು ಎಲ್ಲ ಬಿಟ್ಟಿದೆ. ಅದನ್ನ ನೋಡ್ತಾ ಇದ್ರೆ ನಂಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಈ ತರ ಒಂದು ತೆಂಗಿನಕಾಯಿಗಳನ್ನ ನಮ್ಮ ಊರ್ಲು ಸಹ ನಾನು ನೋಡಕ್ಕಾಗಿರ್ಲಿಲ್ಲ. ಅದಕ್ಕೋಸ್ಕರ ಎಳ್ನೀರು ಕುಡಿಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಆಶ್ರಮದೊಳಗೆ ಯಾರನ್ನು ಬಿಡ್ತಾ ಇಲ್ಲ, ಯಾರನ್ನು ಹೋಗಕ್ಕಾಗ್ತಾ ಇಲ್ಲ. ಇದು ಯಾಕೋ ಮಾತಾಡ್ನೆ ಒಳ್ಳೆಯವನು ಅಲ್ಲ? ಮಾತಾಡ್ಲಾ? ಯಾಕ್ಲಾ? ನೀ ಹೇಳದ್ ನನ್ಗೆ ಅರ್ಥವಾಯ್ತಿಲ್ಲ. ಅದೇನು ವಾಳಿಕೋಲ ಅಂದ್ರೆ ಕಾಂಪೌಂಡು ತೆಗಿನ ಮರ ಎಣ್ಣೀರಂತ ಅದ್ ಬೇಕಾ ಇಲ್ಲಿ? ಅಭ್ಯಾಸ ಆಗ್ಬಿಡೋದು. ಏನ್ಲ ಬಿಡ್ಲಿ, ಮಾತಾಡ್ಕೋ ಹೋಗ್ಬೋತಾಗೆ. ಸರಿ ಕೇಳ, ಕರೆಕ್ಟ್ ಲೈವ್ ಕಲ್ಲ. ನೋಡಿ ಕೊಲಿಗ್, ಇವತ್ತು ಅಲ್ಲಿ ಏನ್ ನಡೀತಾ ಇದೆ, ಆ ಸಿಡಿ ಸಂಬಂಧಪಟ್ಟಂತಹ ಒಂದು ಏನಿದೆ ಆಶ್ರಮದ ಹತ್ರ ಹೋಗಿ, ನಿಮ್ಮನ್ನ ಆಶ್ರಮದ ಹತ್ರ ಬಿಡ್ಲಿಲ್ಲ ಅಂದ್ರೆ ಯಾರಾದ್ರೂ ಸಾರ್ವಜನಿಕರು ಇದಾರಲ್ಲ, ಅವ್ರ ಹತ್ರ ತಿಳಿದ್ರೆ ನಾವು ಸರಿಯಾಗಿ ಅವ್ರಿಗೆ ಶಿಕ್ಷೆ ಕೊಡಿಸಬಹುದು. ನಮ್ಮ ಟಿವಿ 990x7 ಪ್ರಕಾರ ಅಂತ ನನ್ನ ಭಾವನೆ. ಐಡೆಂಟಿ ಕಾರ್ಡ್ ತರದ ಮರ್ತ್ಬಿಟ್ಟಿದ್ದೀನಿ. ಐಡೆಂಟಿ ಕಾರ್ಡ್ ತರದ್ ಬಿಟ್ಬಿಟ್ಟು ಯಾವ್ದೋ ವಿಸಿಟಿಂಗ್ ಕಾರ್ಡ್ ಎತ್ಕೊಂಡ್ಬಂದ್ಬಿಟ್ಟಿವ್ನಿ. ಅವ್ರು ತೋರ್ಸಿದ್ರು ಒಳಿಕೆ ಬಿಡಲ್ಲ ಅಂತಾರೆ. ಅವನು ಓಲಾತೆಗೆ ಅಂದ್ರು. ಯಾಕಪ್ಪ ಏಟ್ ಕಿಟ್ ಹೊಡೆದ್ರು ಅಂತ ಇತ್ತಾಗ ಬಂದ್ ಸೈಡ್ ಅಲ್ಲಿ ಒಂದು ನಿಮಿಷ ಬಿಟ್ಟು ನಾನು ಆಮೇಲೆ ಹೋಗಿ ಒಳಗೆ ಹೋಗೋಣ ಅಂತ ಕಾಯ್ಕೊಂಡಿದ್ದೀನಿ. ಸಂದಾದ್ರೂ ಸರಿ ಬಿಡಲ್ಲ. ಇವತ್ತು ಒಳಗೆ ಹೋಗೇ ಹೋಯ್ತೀನಿ. ಹೋಗಿ MMS ಐಡೆಂಟಿ ಕಾರ್ಡ್ ತಗೋಬೇಕಲ್ವಾ ತಗಿ? ಹಂಗೆಲ್ಲ ಗೊತ್ತು. ಐಡೆಂಟಿ ಕಾರ್ಡ್ ಹೋಗ್ಬಿಟ್ಟು ಯಾವ್ದು ವಿಸಿಟಿಂಗ್ ಕಾರ್ಡ್ ಎತ್ಕೊಂಡ್ ಬಂದಿನಿ. ಅದ್ ನೋಡಿದ್ರೆ ಅದು ಯಾವ್ದೋ ಇದಂತೆ, ಅಡಿಗೆ ಮಾಡೋದಂತೆ. ಮಾಡ್ಕೊಂಡು ಕಳಿಸ್ತಾ ಬಂದ್ ಸೈಡ್ ಆರಾಮಾಗಿದೆಕಪ್ಪ. ಮತ್ತೆ ಒಳಗೆ ಕೂತ್ಕೊತೀನಿ. ಎಸಿ ಅಂತಿದೆ. ಹೆಂಗದ ಈಗ? ಒಲಿ ಫೋನ್ ಮಾಡ್ಕೊಡಪ್ಪ, ನಾನು ಹೇಳ್ತೀನಿ. ಟಿವಿ ಅವ್ರು ನಾವು ಅಂತ ಒಳಗ್ ಬಿಡ್ತಾರೆ. ಒಳಗೆ ಎಲ್ಲ ಬಿಡುದು. ಒಳಗ್ ಬಿಡ್ ಫೋನ್ ಕೊಡಕ್ ನಾನು ಒಳಗೆ ಹೋದಿರ್ತಾನೆ. ಯಾರು ಇದ್ರ ಆಚೆ ಕರೆದ್ ಮಾತಾಡ್ತಾ ನಿನ್ ಸವಾಸ ನಮ್ಗೆ. ಕೊಲಿಗ್, ಯಾರಾದ್ರು ಸಾರ್ವಜನಿಕರಿದ್ರೆ ನೀವು ಅವ್ರನ್ನ ಕರೆದು ಮಾತಾಡ್ಸಿ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಸಾರ್ವಜನಿಕರು ಬೇಕಾದಷ್ಟು ಜನ ಕಾಣ್ತಾ ಇದಾರೆ. ಅವಾಗಲೇ ಒಬ್ಬರು ಕರ್ದೆ ಓಲಾತಗೆ ಅಂದ. ಅದಕ್ಕೆ ನಾನೇನ್ ಮಾಡ್ದೆ, ಸುಮ್ನೆ ಯಾಕಪ್ಪ ಅನ್ಬಿಟ್ಟು ಸುಮ್ಮನೆ ನಿಂತೀವ್ನಿ. ಯಾವನಾರು ಬಂದ್ರೆ ಖಂಡಿತವಾಗ್ಲೂ ಕರೆದು ಮಾತಾಡಿಸ್ತೀನಿ. ಇಲ್ಲಿ ಯಾವನ ಒಬ್ಬ ಬರ್ತಾವನೆ. ಯಾವನ್ ಬರ್ಲಿಲ್ಲ. ನಾನು 999x7 ಚಾನಲ್ ಇಂದ ಬಂದಿರೋನು. ಹಂಗಂದ್ರೆ ಆದ್ರೆ ಟಿವಿ ಒಂದು ಚಾನಲ್ ಕಣ್ರಿ ಅದು. ಅಲ್ಲಿಂದ ಬಂದಿದ್ದೀನಿ. ಈ ಆಶ್ರಮದ ಬಗ್ಗೆ ನೀವು ಇಲ್ಲೇ ಸ್ಥಳೀಯರಲ್ವಾ? ಇಲ್ಲೇ ಇರೋದು. ಇಲ್ಲೇ ಇವರು ಸ್ಥಳೀಯರು. ನಿಮ್ಮ ಹೆಸರು? ನನ್ನ ಹೆಸರು ಮಾದ, ಗೊಣೆ ಮಾದ. ಗೊಣ್ಣೆ ಮಾದ. ಇವ್ರ ಹೆಸರು ಗೊಣ್ಣೆ ಮಾದ. ಕೇಳಿಸ್ತು. ಇನ್ನೊಂದ್ಸಲ ಏನ್ ಹೇಳೋದ್ ಬೇಕಿಲ್ಲ, ನಮಗ್ ಕೇಳಿಸ್ತು.
ಇವ್ರ ಹೆಸರು ಗೊಂಡೆಮಾದ ಅಂತ. ಇವರು ಇಲ್ಲೇ ಸ್ಥಳೀಯರು. ನಮಗೆ ಆ ಹೆಸರು ಕೇಳಿಸಿದೆ, ಪದೇ ಪದೇ ಹೆಸರನ್ನ ಹೇಳ್ಬೇಡಿ ಕೊಲೀಗ್. ಓಕೆ, ಗೊಂಡೆಮಾದ ಅವ್ರೆ ಹೇಳಿ. ನೀವು ಸಾರಿ ಮಾ ಸಾರಿ 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 ಸರ್. ಯಾ ಇವ್ರೆ, ನೀವು ಆ ಸಿಡಿ ಬಗ್ಗೆ ಏನ್ ಹೇಳ್ತೀರಾ? ಯಾರ ಜೊತೆ ಮಾತಾಡ್ತೀರಿ ಇಷ್ಟೊತ್ತು ನೀವು? ಅಲ್ಲೊಬ್ಬ ಕುಂತವನೆ. ಯಾರು? ಯಾವ ಯಾಕೆ ಹೌದು? ಮರ್ಯಾದೆ ಕೊಲೀಗ್, ರೆಸ್ಪೆಕ್ಟ್. ಅಲ್ಲಿ ಯಾವನೋ ಕೂತಿದ್ದಾರೆ. ಯಾರು ಸರ್ ಕೂತಿದ್ದಾರೆ? ಸರ್ ಕೂತಿದ್ದಾರೆ, ಅವ್ರ ಜೊತೆ ಮಾತಾಡ್ಬೇಕು ನೀನೀಗ. ನಮಸ್ಕಾರ ಅಲ್ಲಿ ಮಾಧವ್ ಅಲ್ಲಿ ಅವ್ರಿಗೆ. ನೋಡ್ರಿ. ನಮಸ್ಕಾರ್ಗೆ. ಅಣ್ಣ ಎಲ್ಲಿದ್ದೀರಿ? ಕಾಣ್ತಾನೆ ಇಲ್ಲ. ನಾವು ಇಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀವಿ. ಇವತ್ತು ನೀವು ಒಂದು ಸಿಡಿ ಬಗ್ಗೆ ಏನು ಒಂದು ನಡೀತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮಾಧವ್ ಅವ್ರೆ? ಹಂಗಿರ್ಲಿ, ಬನ್ನಿ ಅಟ್ಟಿಗೆ ಇಟ್ಕೊಂಡು ಹೋಗೋರಿ ಅಂತ. ಇಟ್ಕೊಡಕ್ ಬಿಟ್ಟಾರ ನನಗೆ ನಿನಗೆ. ಕೊಲೀಗ್, ದಯವಿಟ್ಟು ಅವ್ರಿಗೆ ನೇರವಾಗಿ ವಿಷಯನ ಮುಟ್ಸಿ, ನೇರವಾಗಿ ಮಾತಾಡ್ಸಿ. ಅವ್ನು ಮಾತಾಡ್ಲಿಲ್ಲ, ನೀವೇ ಹೇಳ್ಕೊಟ್ಟು ಮಾತಾಡ್ಸಿ. ನೋಡಿ ಮಿಸ್ಟರ್ ಗೊಣ್ಣೆ ಮುದ್ದವ್ರೆ, ನೋಡಿ ನೋಡ್ರಿ ಅಲ್ಲಿ ಕುಂತವ್ರ ಗೊಣೆ ಮಾದವ್ರೆ. ಇಲ್ಲಿ ಏನು ಅಂದ್ರೆ ಆ ಸಿಡಿ ಇತ್ತಲ್ರಿ, ಆ ಸಿಡಿ ಬಗ್ಗೆ ಒಂಚೂರು ಮಾತಾಡ್ಬೇಕಂಡ್ರಿ ನೀವು. ಸೈಡ್ ಕರ್ಕೊಂಡು ಸಿಡಿ ಬಗ್ಗೆನಾ? ಅಯ್ಯೋ ಕೊಡಿ, ಅದೊಂದು ದೊಡ್ಡ ಕತೆ ಸಾ. ಅದೇನೊಂದು ಎಲ್ಲಿ ಹೋದ್ರು ಸಿಡಿ ಎಲ್ಲೂ ಸಿಗ್ತಾ ಇಲ್ಲ ಸಾ, ಎಲ್ಲ ಮಾರಾಟ ಆಗ್ಬಿಡದೆ. ಆ ಸಿಡಿ ಒಂದು ಕೇಳಿದ್ರೆ ಬಟ್ ಇಲ್ಲ 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 ಅಂತಾನೆ. ಒಟ್ಟಿ ಉಳು ನನ್ನ ನೆಂಡ್ರು ಬಾಯಿ ಬಂದ ಬೋಯ್ತಾಳೆ ಸಾ. ಸುಮ್ನೆ ನಾನ್ ಸಿಡಿ ನೋಡ್ಲೇಬೇಕು ಬಹಳ ಆಟ ಅವಳದು. ನಿಮ್ಮ ಹೆಂಡತಿ ಆ ಸಿಡಿನ ನೋಡ್ಬೇಕು ಅಂತಕ್ಕಂತ ಮಾತನಾಡ್ತಾ ಇದ್ದಾರ? ಹ್ಞೂ ಸರ್, ಬಹಳ ಆಟ. ಹೌದು, ತುಂಬಾ ಮರ್ಯಾದಸ್ಥರ ಫ್ಯಾಮಿಲಿ ಬಂದಿರತಕ್ಕಂಥವ್ರು. ಹ್ಞೂ ಸರ್. ಆಮೇಲೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಯಾವ್ದೋ ಒಂದ್ ಕಿತ್ತೋದ್ ಅಂಗಡಿ ಇತ್ತು, ಅಲ್ಲಿ ಹೋಗ್ಬಿಟ್ಟು ಒಂದ್ ಸಿಡಿ ಸಿಕ್ತು. ಅದ್ ಎತ್ಕೊಬಿಟ್ಟು ಅಟ್ಟಿಗೆ ನನ್ನ ಹೆಂಡ್ರು ಕರೆದ್ಬಿಟ್ಟು ನಮ್ಮ ಅಪ್ಪ, ನಮ್ಮ ಅವ್ವ, ಆಮೇಲೆ ಅಕ್ಕಪಕ್ಕ ಎಲ್ಲ ಇರ್ತಾರಲ್ಲ, ಅವ್ರನ್ನೆಲ್ಲರೂ ಕೂರ್ಸ್ಕೊಂಡು ಒಟ್ಟಿಗೆ ನೋಡ್ದೆ. ಯಾವ ಸಿಡಿ ನೋಡ್ದೆ ನೀನು? ಇದು ಅದೇ ಸರ್, ಸೂಪರ್ ಆಗಿತ್ತದು. ನಾವು ಫ್ಯಾಮಿಲಿ ಎಲ್ಲ ಸೇರಿ. ಒಂದ್ ನಿಮಿಷ, ಕೊಲೀಗ್, ಫ್ಯಾಮಿಲಿ ನಿಮ್ದು? ಇಡೀ ಫ್ಯಾಮಿಲಿ ಕೂತ್ಕೊಂಡ ಅದೇನೋ ಸ್ಕ್ರಾಚಸ್ ಆಗ್ತಾ ಇತ್ತು ಅಂತ ಬೇರೆ ಹೇಳ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಸ್ವಲ್ಪ ಕೂಲಂಕುಷವಾಗಿ ವಿಚಾರಿಸಿ ಅವ್ರ ಹತ್ರ ನೀವು. ಗೊಣ್ಣೆ ಮಾದವ್ರೆ, ಇದು ನೋಡಿ, ಅದು ಹೆಂಗೆ ಏನ್ ನೋಡಿದ್ರಿ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ರಿ ನೀವು. ಚೆನ್ನಾಗ್ ಬಂತು, ಚೆನ್ನಾಗ್ ನೋಡಿದ್ರ? ಅದು ಹೆಂಗ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡೋದು. ನಮ್ಮ ಫ್ಯಾಮಿಲಿ ಒಬ್ರು ಬಿಟ್ಟು ಒಬ್ರು ನೋಡ್ತು ಅಂದ್ರೆ ನಮ್ಗೆ ಟ್ಯಾಕ್ ಸುಗಿತಾರ ಐತೆ, ಎಲ್ಲ ಒಟ್ಟಿಗೆ ನೋಡೋದು. ಆಮೇಲೆ ಆ ಸಿಡಿ ಒಳಗೆ ಅದೇನು ಮಧ್ಯದಲ್ಲಿ ಗಚ್ಚು, ಆಮೇಲೆ ಗೀಟು ನಿಂತೋಯ್ತದೆ, ಆಮೇಲೆ ಬರ್ತದೆ, ನಿಂತೋಯ್ತದೆ, ಆಮೇಲೆ ಬರ್ತದೆ. ಅದೇನೇ ಆದ್ರೂ ಕೊನೆಯಲ್ಲಿ ಒಂದ್ ಸಾಂಗ್ ಬರ್ತದೆ ಸರ್, ಹಾಡು ಸಾಂಗ್ ಬರ್ತದ. ಅಯ್ಯೋ ಅದ್ ಹೆಂಗದೆ ಗೊತ್ತಾ? ನಾ ಸೂಪರ್ ರಂಗ. ಕೊಲೀಗ್, ಈಗ ಅವ್ರು ಯಾವ ಸಿಡಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಯಾವ ನನಗೆ ತಲೆ ಮೇಲೆ ನೋಡಿ, ಬಿಡಿದ್ಕೆ ಅದ್ ಯಾವ ಸಿಡಿ ನೋಡ್ತು ಅಂತ. ಅದ್ ಯಾವ ಸಿಡಿ ನೋಡ್ದೆ ನಿನ್ನದು? ಅದೇ ಸೂಪರ್ ಉಪೇಂದ್ರಂದು. ನಿನ್ಗೆ ಅದಕ್ಕಲ್ಲ, ನೀನ್ ಬಾ, ನೀನ್ ಒಳಿಕ, ನೀನು ಸ್ಟುಡಿಯೋ ಬನ್ನಿ. ಅಲ್ಲಕ್ಕಲ್ಲ, ಇಂಥವತ್ತಕ್ಕೆ ನನ್ ಕಳ್ಸು. ನೀನ್ ನನ್ನ ಎಸಿ ರೂಮಲ್ಲಿ ಕೂತ್ಕೋ. ವರ್ದ್ ಕಳ್ಸ ಮುದವಿಯ. ಸ್ವಾಮೀಜಿ ಸಿಡಿ ಹೇಳ ಅಂದ್ರೆ ಸೂಪರ್ ಪಿಕ್ಚರ್ ಹೇಳ್ಕೊಂಡ್ ಕೂತ್ಕೊಂಡು. ಎಲ್ಲ ಕಡೆ ನಿಮ್ದು ಯಾವ ಗತಿಗೆಟ್ ಫ್ಯಾಮಿಲಿ ಸ್ವಾಮೀಜಿ ಸಿಡಿ ತಗೊಂಡು ಎಲ್ಲ ಮನೆಯವರೆಲ್ಲ ನೋಡ್ಕೊಂಡ್ ಕೂತಿದ್ರಾ? ಕೂತ್ಕೊಳ್ಳಿ, ಚೆನ್ನಾಗಿತ್ತು ಕಣದು. ಸೂಪರ್ ಸಿಡಿ. ಯಾವಾಗ್ಲೇ ಹೊಡಿತಿದ್ದೆ ನೀನು? ಕೊಲೀಗ್, ಯಾವಾಗ ಹೊಡಿತಿದ್ದೆ ನನಗೆ ಹೊಡೆದ ನೀನು? ಹೋಯ್ತಿದ್ದವಲ್ಲಿ ನಾನಲ್ಲ, ನನ್ಗೆ ಗೊತ್ತಿಲ್ಲ. ಅವ್ನ್ ಮೇನ್ ಅಲ್ಲಿ ಕುಂತವನಲ್ಲ, ಅವನು ಯಾವನು ಅಲ್ಲಿ ಮೇನ್ ಯಾವ ಮೂಲೆಯಲ್ಲಿ ಇದೆ ಬಾ ನೀನು. ಮುರಿದು ಬಿಡ್ತೀನಿ ಯಾವನಂತ ತಿಳ್ಕೊಂಡಿದೆ ನೀನು. ಮಂಡ್ಯದವನೇನು ಸುಮ್ನೆ ಬಿಡಕ್ಕಿಲ್ಲ. ಫೋಟೋ ಇದೆ ನೀನು ಹೊಡೆದ ಮುಖ ಹಂಗೆ ಅಪ್ಲ ಬಿಡ್ಬೇಕು. ಅವ್ನ ನಂಬರ್ ಕೊಡ್ತೀನಿ. ನಿನ್ ದಮ್ಮ ಎತ್ತಿಕಲ್ಲ, ನಂಗ್ ಹೊಡೆದ್ ಬಿಡ್ತಾರಲ್ಲ. ಒಂದೇಟು ಹೊಡ್ಸ್ಕೊಂಡ್ ಬಂದ್ಬಿಡು. ನಂಬರ್ ಎಲ್ಲ ಕೊಡ್ಬೇಡ, ನೋಡ್ಕಿ ಅಸ್ತಿನ ತಗ್ಸಾಕ್ಬಿಡ್ತೀನಿ. ಆಮೇಲೆ ನನ್ ಭಾಷೆ ಎಲ್ಲ ಪರಿಚಯ. ಆಮೇಲೆ ಮುಗಿದ್ಮೇಲೆ ಬನ್ನಿ, ನಿಮ್ಗೆ ನಂಬರ್ ಕೊಡ್ತೀನಿ. ಕೊಡ್ಬೇಕು. ಇಲ್ಲೇ ಇರ್ತೀನಿ. ಬೋಟೆ ನೀನ್ ನಡ ಮುಡ್ತೀನಿ ಕಣ ನೀನು. ಏನ್ ಮಂಡ್ಯ ಕೆಣಕ್ತೀಯ ನೀನು? ಟೀ ಕೊಡೋರು ಸಹ ನಮ್ಗೂ ಏನು ಸಂಬಂಧ ಇಲ್ಲ. ಕಳ್ಸೋಮ್ನ ಬೇಗ. ನಂಬರ್ ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಿನ್ ಸ್ವಂಟ ಮುರ್ದು ಹಾಕ್ಬಿಡ್ತೀನಿ ಕಲ ನಿಂದ. ಬೇಗ ಕಳ್ಸಿ.